ಹಾಂ ಚೆಕ್ ಮಾಡ್ತಾ ಇದ್ದೀನಿ ಶಾಸ್ತ್ರಿಗಳೇ. ಆಯ್ತಾಯ್ತು, ನಮಸ್ಕಾರ. ಭೂಮಿಕಾ ಅವರೇ, ಶಾಸ್ತ್ರಿಗಳು 2 ಜಾತಕನ ಓಕೆ ಮಾಡಿ ಕಳಿಸಿದ್ದಾರೆ. ಒಂದು 34 ಗುಣಗಳು ಮ್ಯಾಚ್ ಆಗ್ತಾ ಇದೆ, ಇನ್ನೊಂದು 35 ಗುಣ ಮ್ಯಾಚ್ ಆಗ್ತಾ ಇದೆ. ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಈಗ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ಇಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು. ನನಗಂತೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಿಮ್ಗೆ ಯಾರು ಇಷ್ಟ ಆಗ್ತಾ ಇದ್ದಾರೆ ಹೇಳಿ, ನಿಮ್ಮ ಓಟ್ ಯಾರಿಗೆ ಹಾಕ್ತೀರಾ? ಇಬ್ರು ಚೆನ್ನಾಗಿದ್ದಾರೆ, ಬಟ್ ಅತ್ತೆ ಕೇಳಿದ್ರೆ ಬೆಟರ್. ನೀವೇನ್ರಿ ಏನ್ ಕೇಳಿದ್ರು ಅಮ್ಮನ ಹೆಸರು ಹೇಳ್ತಿರಲ್ಲ. ನಾನು ನಿಮ್ಮ ಒಪಿನಿಯನ್ ಕೇಳ್ತಾ ಇರೋದು. ನೀವ್ ಹೇಳಿದಾಗೆ ಈ ಮದ್ವೆ ಅತ್ತೆ ಆಸೆ ಪಟ್ಟಂಗೆ ಅವ್ರ ಇಷ್ಟದ ಪ್ರಕಾರ ನಡೀಲಿ. ಕಿರಿ ಮಕ್ಳಂದ್ರೆ ಅಪ್ಪ ಅಮ್ಮನ್ಗೆ ತುಂಬಾನೇ ಆಸೆ ಇರುತ್ತೆ. ಸೊ ನೀವು ಅತ್ತೆ ಒಪಿನಿಯನ್ ತಗೊಂಡ್ ಮುಂದುವರೆದ್ರೆ ಯಾವ ಕನ್ಫ್ಯೂಷನ್ ಇರಲ್ಲ. ಓಕೆ ಆಯ್ತು ಬಿಡಿ, ಅವ್ರನ್ನ ಕೇಳ್ತೀನಿ. ಅಮ್ಮ ಒಂದು ನಿಮಿಷ ಬನ್ನಿಮ್ಮ, ಕೂತ್ಕೊಳ್ಳಿ. ಏನು ಗೌತಮ್? ಅಮ್ಮ, ಇಬ್ರು ಹುಡುಗಿರ ಜಾತಕ ಪಾರ್ಥನ್ ಜಾತಕ ಜೊತೆಗೆ ಮ್ಯಾಚ್ ಆಗಿದೆ. ಸೊ ಈಗ ಅವರಿಬ್ಬರಲ್ಲಿ ಸೆಲೆಕ್ಟ್ ಮಾಡೋದು ದೊಡ್ಡ ಹೆಡ್ಡೇಕ್ ಆಗಿರೋದು. ಅದಕ್ಕೆ ನಿಮಗೆ ಬಿಡ್ತಾ ಇದ್ದೀನಿ, ನೀವೇ ಸೆಲೆಕ್ಟ್ ಮಾಡಿ ನೋಡಿ. ನನಗೇನು ಈ ಹುಡುಗಿ ಚೆನ್ನಾಗಿದ್ದಾಳೆ, ನಮ್ಮ ಪಾರ್ಥನ್ಗೆ ಕರೆಕ್ಟ್ ಮ್ಯಾಚ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಆ್ಯಕ್ಚುಲಿ ನನಗೂ ಇದೇ ಹುಡುಗಿನೇ ಇಷ್ಟ ಆಗಿತ್ತು. ನೀವೇ ಒಳ್ಳೆಯೇ ಸೆಲೆಕ್ಟ್ ಮಾಡಿದ್ದೀರಾ. ನೋಡಿ, ನನಗೆ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ನಮ್ಮಿಬ್ಬರ ಮಧ್ಯೆ ಆ ಥರ ಒಂದು ಬಾಂಡಿಂಗ್ ಇದೆ ಗೌತಮ್. ಕರೆಕ್ಟ್. ಸರಿಮ್ಮ, ಹಾಗಾದರೆ ಹುಡುಗಿ ಮನೆಗೆ ಹೋಗಿ ಒಂದ್ಸತಿ ಮಾತಾಡ್ಕೊಂಡು ಬರೋಣ. ನಾವು ಅಲ್ಲಿ ಹೋಗೋ ಬದಲು ಅವ್ರನ್ನೇ ಇಲ್ಲಿ ಕರೆಸಿದ್ರೆ ಹೇಗೆ? ವ್ಯತ್ಯಾಸ ಏನಮ್ಮ, ಎರಡು ಒಂದೇ ಅಲ್ವಾ? ಅಲ್ಲ, ಅವ್ರ ಮನೆಗೆ ಹೋಗ್ಬೇಕಾದ್ರೆ ಪಾರ್ಥನ್ ಕರ್ಕೊಂಡು ಹೋಗ್ಬೇಕು. ಪಾರ್ಥನ್ ವಿಷಯ ಗೊತ್ತಾದ್ರೆ ಇಷ್ಟು ಬೇಗ ಮದುವೆ ಬೇಡ ಅಂತ ನಾಟಕ ಮಾಡ್ತಾನೆ. ಅದಕ್ಕೆ ಅವ್ರನ್ನೇ ಇಲ್ಲಿ ಕರೆಸಿ ಪಾರ್ಥನ್ಗೆ ಆಮೇಲೆ ಸರ್ಪ್ರೈಸ್ ಕೊಟ್ರೆ ಆಯ್ತು. ನೀವು ಹೇಳೋದು ಕರೆಕ್ಟಮ್ಮ. ಸರಿ, ಒಂದು ಕೆಲಸ ಮಾಡ್ತೀನಿ, ಅವ್ರನ್ನ ಮನೆಗೆ ಲಂಚ್ಗೆ ಅಂತ ಕರಿತೀನಿ. ನಾವು ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೋದು, ಅವ್ರ ಬಗ್ಗೆ ತಿಳ್ಕೊಬೋದು, ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ವಾ? ಆಮೇಲೆ ಬೇಕಾದ್ರೆ ಪಾರ್ಥನ್ ಕರೆಸಿ ಸರ್ಪ್ರೈಸ್ ಕೊಡೋಣ. ಸಾಧ್ಯ ಆದರೆ ಇವತ್ತು ಮಧ್ಯಾಹ್ನ ಕರೆಸ್ಬಿಡು ಲಂಚ್ಗೆ. ಸರಿಮ್ಮ, ನಾನು ಫೋನ್ ಮಾಡಿ ಕೇಳ್ತೀನಿ. ಹಾಂ, ಓಕೆ. ಅಕ್ಕ, ಅಪ್ಪಿ ಏನ್ ಸಡನ್ ಆಗಿ ಬಂದೆ? ಎನಿವೇಸ್, ನನಗೊಂಚೂರು ಕೆಲಸ ಇದೆ, ನೀನು ಕೂತಿರು, ನಾನು ಜ್ಯೂಸ್ ಕಳಿಸ್ತೀನಿ. ಹಾ ಅಕ್ಕ, ಅದೆಲ್ಲ ಏನು ಬೇಡ ನನಗೆ. ನಾನು 5 ನಿಮಿಷ ಹತ್ರ ಮಾತಾಡಬೇಕು. ಅಪ್ಪಿ, ನಾನು ಹೇಳಿದಲ್ಲ ನನ್ನ ಕೆಲಸ ಇದೆ ಅಂತ. ಇವತ್ತು ಪಾರ್ಥ ಅವ್ರು ನೋಡೋಕ್ಕೆ ಗೆಸ್ಟ್ಗಳು ಬರ್ತಿದ್ದಾರೆ ಮನೆಗೆ. ಅಡುಗೆ ಮಾಡಬೇಕು ಅಂತ ಗೌತಮ್ ಅವರೇ ನನ್ಗೆ ಹೇಳಿದ್ದಾರೆ. ಸೊ ನನಗೆ ತುಂಬ ಕೆಲಸ ಇದೆ. ಭೂಮಿಕಾ, ಆತೆ ಎಲ್ಲ ರೆಡಿ ಆಗ್ತಾ ಇದೆಯಮ್ಮ? ಹಾಂ ಅತ್ತೆ, ಆಗ್ತಿದೆ. ಹಾಂ ಸರಿ. ಅರೆ ಅಪೇಕ್ಷಾ, ನೀನು ಯಾವಾಗ ಬಂದೆ? ನಾನು ಜಸ್ಟ್ ಇವಾಗ. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಹಾಂ, ಎಲ್ಲರೂ ಚೆನ್ನಾಗಿದ್ದಾರೆ. ನೀನು ಯಾಕಮ್ಮ ಡಲ್ ಆಗಿದ್ಯಾ? ಹುಷಾರಾಗಿದ್ಯಾ? ಹಾಗೇನೂ ಇಲ್ಲ ಆಂಟಿ, ನಾನು ಆರಾಮಾಗೇ ಇದ್ದೀನಿ. ಯಾಕೋ ಡಲ್ ಆಗಿರೋ ಥರ ಕಾಣಿಸ್ತಾ, ಅದಕ್ಕೆ ಕೇಳಿದೆ. ಭೂಮಿಕಾ, ಎಲ್ಲ ನೀಟಾಗಿ ರೆಡಿ ಮಾಡಮ್ಮ. ಬರ್ತಾ ಇರೋದು ಅಂತಿಂತ ಸಂಬಂಧ ಅಲ್ಲ, ದೊಡ್ಡ ಸಂಬಂಧ. ಹಾಂ, ಕ್ಲೀನಾಗೆಲ್ಲ ಇಟ್ಬಿಡಮ್ಮ. ಹಾಂ ಆಯ್ತು. ಓ ಅಪೇಕ್ಷಾ, ನೀನು ಇದ್ದು ಊಟ ಮಾಡ್ಬಿಟ್ಟು ಹೋಗಮ್ಮ. ಆಯಿತು. ಮಾಜಿ ಸೊಸೆಗೆ ಊಟ ಮಾಡ್ಕೊಂಡು ಹೋಗುವಂತ ಹೊಟ್ಟೆ ಗುರುಸ್ತಿಯಲ್ಲ. ಬರ್ ಮಾಡ್ಕೊಳಕ್ಕೆ ಏನ್ ಮದ್ವೆ ಹೆಣ್ಣು ಗಂಡ ಬತ್ತಾವ್ರೆ? ಬತ್ತಾ ಇರೋದು ಹೆಣ್ಣಿನ ಕಡೆಯವರು ಗಂಡ ನೋಡಕ್ಕೆ ಅಷ್ಟೇ. ಅಲ್ಲ ಅಕ್ಕರೆ, ಹೆಣ್ಣಿನ ಕಡೆಯವ್ರು ನೋಡಕ್ ಬತ್ತಾವ್ರೆ ಅಂದಾಗ್ಲಿ ಈ ಪಾರ್ಟಿ ಗಡಿಬಿಡಿಲಿ ಓಡಾಡ್ತಿದ್ದೀರಾ. ಇನ್ನು ನಮ್ಮ ಮದ್ವೆ ಕಾರ್ಯ ಏನಾದ್ರೂ ಸ್ಟಾರ್ಟ್ ಆಗ್ಬಿಟ್ರೆ ನಿಮ್ನಂತೂ ಹಿಡಿಯಕ್ಕೆ ಆಗಕ್ಕಿಲ್ಲ ಬಿಡಿ. ಆಗಕ್ಕೆ ಇಲ್ಲ ಬಿಡಿ. ಇಡೀ ಮನೇಲಿ ನಿಮ್ಗೆ ಒಂದ್ ಇಡೀ ಪ್ರೀತಿ ಅಕ್ಕರೆ ಜಾಸ್ತಿ ಅಂತ ಇರೋದು ಪಾರ್ಥ ಭಾವನರ ಮೇಲೆಯ ಅಲ್ವಾ ಅಕ್ಕರೆ? ಹಾಗೆಲ್ಲ ಏನೂ ಇಲ್ಲ, ನನ್ಗೆಲ್ರೂ ಒಂದೇ ತರ, ಯಾರು ಹೆಚ್ಚು ಇಲ್ಲ, ಯಾರು ಕಮ್ಮಿನೂ ಇಲ್ಲ. ಹಂಗಾರೆ ನನ್ ಮೇಲೂ ಅಷ್ಟೇ ಪ್ರೀತಿನಾ? ನೀನ್ ಬಿಡು, ನಿನ್ ಲೆಕ್ಕನೇ ಬೇರೆ. ನಿನ್ ಮೇಲೆ ಎಲ್ರಿಗಿಂತ ಸ್ವಲ್ಪ ಜಾಸ್ತಿ ಪ್ರೀತಿ. ಯಾಕೆ ಹೇಳು? ಯಾಕಂದ್ರೆ ನಿನ್ ಹೊಟ್ಟೆಲ್ ಮಗು ಇದೆ. ಸೊ ನಿಮ್ಮಿಬ್ರಿಗೆ ಸೇರಿಸಿ ಸ್ವಲ್ಪ ಜಾಸ್ತಿನೇ, ಡಬಲ್ ಪ್ರೀತಿ. ವಾ, ಮೀಸಲಾತಿ ತರ ಬಸ್ರಿ ಕೋಟದಾಗ ಸಿಗ್ತಾ ಇರೋದಾ? ಅಲ್ಲಿ ಹಾಗೆಲ್ಲ ಏನೂ ಇಲ್ಲ. ಮತ್ತೆ ನಿಮ್ಗೆ ಪಾರ್ಥ ಭಾವನವ್ರ ಮೇಲೆ ಪ್ರೀತಿ ಜಾಸ್ತಿನಾ ಇಲ್ಲ ಅಪೇಕ್ಷಾ ಅವ್ರ ಮೇಲೆ ಪ್ರೀತಿ ಜಾಸ್ತಿನಾ? ಯಾಕೆ ಹಾಕಿ ಕೇಳ್ತಿದ್ಯಾ? ಅಯ್ಯೋ, ಹಂಗೆ ಕೇಳ್ಬೇಕು ಅನ್ನಿಸ್ತು, ಕೇಳ್ದೆ. ಇವರು ನಿಮ್ ಪ್ರೀತಿ ತಂಗಿ, ಅವರು ನಿಮ್ ಮುದ್ದಿನ ಮೈದ್ನ ಅಲ್ವಾ, ಆ ಲೆಕ್ಕದಾಗ ಕೇಳ್ದೆ. ಓ, ಆ ಲೆಕ್ಕಲ್ಲ. ಹೇಳಿ, ಯಾರ ಮೇಲೆ ಪ್ರೀತಿ ಜಾಸ್ತಿ?
ನನಗಿಬ್ಬರ ಮೇಲೂ ಪ್ರೀತಿ ಜಾಸ್ತಿ. ನನಗೆ ಅಪೇಕ್ಷಾನೂ ಬೇಕು, ಪಾರ್ಥ ಅವರು ಬೇಕು. ನನಗಿಬ್ರು ಮುಖ್ಯ. ಒಟ್ನಾಗೆ ನೀವು ಯಾರನ್ನೂ ಬಿಟ್ಕೊಡಕ್ ತಯಾರಿಲ್ಲ ಅಲ್ವಾ? ಆದ್ರೆ ಏನ್ ಮಾಡ್ಲಿ, ನಾನಿಬ್ರಿಗೂ ಸಪೋರ್ಟ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಇಬ್ರನ್ನೂ ಬಿಟ್ಕೊಡೋ ಪರಿಸ್ಥಿತಿ ಎದುರಾಗಿದೆ. ಅವ್ನು ನನಗಿಂತ ದೊಡ್ಡವನೇ ಆದರೂ ನನ್ಗೆ ಅವ್ನು ಯಾವಾಗಲೂ ನನ್ನ ತಮ್ಮನ ಫೀಲು. ಈಸಿ ಗೋಯಿಂಗ್, ಕೂಲ್, ಕೇರ್ಲೆಸ್ ಥರ ಇದ್ದ. ಅವ್ನಿಗೀಗ ಮದುವೆ ಮಾಡಕ್ಕೆ ಹೊರಟಿದ್ದಾರೆ. ಅದು ನೋಡಿದ್ರೆ ಎಷ್ಟು ಮಜಾ ಅನ್ಸುತ್ತಲ್ವಾ? ನನ್ಗಿನ್ನೂ ಪಾರ್ಥ ಅಣ್ಣನ ಮದುವೆ ಅನ್ನೋ ವಿಷಯನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನ್ನ ಕಣ್ಗೆ ಅವನಿನ್ನೂ ಸ್ಕೂಲ್ಗೆ ಹೋಗೋ ಚಿಕ್ಕ ಹುಡುಗನ ಥರ ಕಾಣಿಸ್ತಾನೆ. ಅಲ್ಲ ಮಹಿ, ನೀನು ಪಾರ್ಥ ಭವನ್ ತಂಗಿ, ನೀನೇ ಮದುವೆ ಆಗ್ಬೋದಂತೆ, ಪಾರ್ಥ ಭವ ಮದುವೆ ಆಗ್ಬಾರ್ದಾ? ಆಗ್ಬೋದು, ಬಟ್ ಸ್ಟಿಲ್ ಹೇಳಿದ್ನಲ್ಲ, ಅವನ ಅಣ್ಣ ಆದರೂ ನನಗೆ ತಮ್ಮನ ಥರ ದೊಡ್ಡ ಚೈಲ್ಡ್ ಅವನು. ಇಟ್ಸ್ ಓಕೆ, ಮದುವೆ ಆದ್ಮೇಲೆ ಜವಾಬ್ದಾರಿ ಬರುತ್ತೆ. ಬರುತ್ತೆ ಅಂತೀಯಾ? ಹಾ, ಈಗ ನನಗೆ ಬಂದಿಲ್ವಾ? ಏನೋ ಅವ್ನ ಮದುವೆ ಆಗೋ ಹುಡುಗಿ ಚೆನ್ನಾಗಿದ್ದು ಎಲ್ಲ ಚೆನ್ನಾಗಾದ್ರೆ ಸಾಕು. ಡೋಂಟ್ ವರಿ, ಒಳ್ಳೆ ಹುಡುಗಿನ ಹುಡುಕ್ತಾರೆ. ಹುಡ್ಕೋವಾಗ ಎಲ್ಲ ಒಳ್ಳೆ ಚಾಯ್ಸೇ ಆಗಿರುತ್ತೆ. ಆಮೇಲೆ ಗೊತ್ತಾಗುತ್ತೆ ಸಮಥಿಂಗ್ ಈಸ್ ರಾಂಗ್ ಅಂತ. ಮದುವೆ ಆದ್ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಮ ಥರ. ಯಾಕೆ ಮೈ ಹೀಗೆಲ್ಲ ಮಾತಾಡ್ತೀಯ? ಚಾನ್ಸ್ ಸಿಕ್ಕಿದ್ರೆ ಸಾಕು ನನಗೆ ಹರ್ಟ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇರ್ತೀಯ. ಯಾಕೆ, ನಾನು ಏನು ತಪ್ಪು ಮಾಡಿದ್ದೀನಿ ಇವಾಗ? ನೋಡು, ಇದೇ ನಿನ್ನ ಪ್ರಾಬ್ಲಮ್ಮು. ನಿನ್ನ ಮಿಸ್ಟೇಕ್ ಏನು ಅಂತ ನಿನಗೆ ಗೊತ್ತಾಗಲ್ಲ. ಸ್ವಲ್ಪ ನನ್ನ ಪ್ಲೇಸಲ್ಲಿ ನಿಂತು ನೋಡು, ನಿನಗೂ ಅರ್ಥ ಆಗುತ್ತೆ. ಮೈ